ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದರೆ ಮೊದಲಿಗೆ ಇಲ್ಲಿ ಭಾಗ್ಯ ಅವರು ರೌಡಿಗಳ ಜೊತೆ ಫೈಟ್ ಮಾಡಿ ಆದಿಯವರು ಮತ್ತು ತಾಂಡವ್ನ ಬಿಡ್ಸೋಕ್ಕೆ ಅಂತ ಟ್ರೈ ಮಾಡ್ತಾರೆ. ಅದಾದ ನಂತರ ಅವ್ರಿಗೂ ಮತ್ತು ರೌಡಿಗಳಿಗೂ ಜೋರಾಗಿ ಯುದ್ಧನೇ ಆಗುತ್ತೆ ಅಂತ ಹೇಳಿದ್ರೆ, ಜಗಳಗಳಲ್ಲಾದಮೇಲೆ ಎಲ್ಲರೂ ಸಹ ರೌಡಿಗಳು ಭಾಗ್ಯ ಅವ್ರಿಗೆ ಎದುರ್ಕೊಂಡು ಆಚೆ ಓಡೋಗ್ತಾರೆ. ಅದಾದ ನಂತರ ಇಲ್ಲಿ ತಾಂಡವ್ ಮತ್ತು ಆದಿನ ಭಾಗ್ಯ ಹೋಗಿ ಬಿಚ್ಚಿ ಅವರನ್ನು ಕುಡಿಯೋಕ್ಕೆ ನೀರು ಕೊಡ್ತಾರೆ. ಅದಾದ ನಂತರ ರೌಡಿಗಳೆಲ್ಲ ಓಡೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಟೇಷನ್ ಸಹ ಕಾರಲ್ಲಿ ಬರ್ತಾರೆ. ಬಂದು ನೋಡಿದಾಗ ಅವರು ತುಂಬಾ ಗಾಬರಿ ಆಗ್ತಾರೆ. ಅದರಲ್ಲಿ ಒಬ್ಬ ಅಲ್ಲೇ ಬಿದ್ದೋಗ್ಬಿಡ್ತಾನೆ ತುಂಬಾ ಟಯರ್ಡ್ ಆಗಿ. ಅದಾದ ನಂತರ ರೌಡಿಗಳೆಲ್ಲ ಓಡೋದ್ಮೇಲೆ ಏನಾಯಿತು ಅಂತ ನೋಡೋಕ್ಕೆ ಅಂತ ಶ್ರೇಷ್ಠ ಅವರು ಹೊರಗಡೆ ಹೋಗ್ತಾರೆ. ಶ್ರೇಷ್ಠ ಅವರು ಹೊರಗಡೆ ಹೋಗಿ ನೋಡಿದಾಗ ಇಬ್ಬರದು ಸಹ ಬಿಚ್ಚಿಬಿಟ್ಟು ಭಾಗ್ಯವ್ರು ಅವ್ರಿಗೆ ನೀರು ಕೊಡೋದನ್ನ ನೋಡ್ತಾ ಇರ್ತಾರೆ. ಅವ್ರು 3 ಜನ ಒಟ್ಟಿಗೆ ಇರೋದನ್ನ ನೋಡ್ಬಿಟ್ಟು, ಇವಾಗೇನಾದ್ರು ಇವರು ನನ್ನ ನೋಡಿಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಾನು ಸಿಗಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಗಾಬರಿಯಿಂದ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಡಾದ್ಮೇಲೆ ಕಾರನ್ನು ಹತ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ಹಿಂದ್ಗಡೆ ಪೊಲೀಸರು ಸಹ ಬಂದ್ಬಿಡ್ತಾರೆ. ಪೊಲೀಸರು ಬಂದಮೇಲೆ ಏನು ಮಾಡೋದು ಅಂತ ಶ್ರೇಷ್ಠ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಾದ ನಂತರ ಪೊಲೀಸರು ಬಂದಾಗ, ಸರ್ ಇಲ್ಲೇ ನನ್ನ ಗಂಡನ ಇವರಿಬ್ಬರನ್ನು ಸಹ ಕಿಡ್ನ್ಯಾಪ್ ಮಾಡಿದ್ದಾರೆ ಭಾಗ್ಯ ಮತ್ತು ಆದಿಯವರು, ಬನ್ನಿ ಕಾಪಾಡೋಣ, ಅದಕ್ಕೆ ಬಂದೆ ಇಲ್ಲಿಗೆ ಅಂದಾಗ, ಸರಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ಬಿದ್ದಿರೋ ರೌಡಿನೂ ಸಹ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಬಂದಾಗ ತುಂಬಾ ಗಾಬರಿಯಾಗಿ ನಿಂತಿರುವ 3 ಜನನೂ ಸಹ ನೋಡ್ತಾರೆ. ಆವಾಗ ಪೊಲೀಸವರು ಹೇಳ್ತಾರೆ, ಭಾಗ್ಯ ಮತ್ತು ಆದಿ ನೀವಿಬ್ಬರೂ ಅರೆಸ್ಟ್ ಆಗ್ತಿದ್ದೀರಿ, ಇವಾಗ ನೀವು ನಮ್ಮ ಜೊತೆ ಬರಬೇಕು ಅಂತ ಹೇಳಿದಾಗ, ಸರ್ ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಆವಾಗ ಅವರು ಹೇಳ್ತಾರೆ, ಏನೂ ಮಾಡಿಲ್ಲ ಅಂದರೆ ಸ್ಟೇಷನಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಆವಾಗ ಆದಿ ಅವ್ರಿಗೆ ಹೇಳ್ತಾರೆ, ನೀವು ಕಾಮತ್ ಸರ್ ಮಗ ಅಂತ ಒಂದೇ ಕಾರಣಕ್ಕೆ ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತಿದ್ದೀನಿ, ಯಾರಿಗೂ ಗೊತ್ತಾಗದೇ ಇರೋಂಗೆ, ನೀವು ನನಗೆ ಕೋಪ್ರೇಟ್ ಮಾಡಲೇಬೇಕು ನೀವು ಅಂತ ಹೇಳಿದಾಗ ಅವರು ಏನೂ ಮಾತಾಡದೆ ಹಾಗೆ ನಿಂತಿರ್ತಾರೆ. ಆವಾಗ ಭಾಗ್ಯವರು ಹೇಳ್ತಾರೆ, ಸರ್ ನಾವು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಹೇಳಿದಾಗ, ಸರಿ ಅದೇನು ಹೇಳಿ ಅಂತ ಹೇಳಿದಾಗ ಭಾಗ್ಯವರು ಎಲ್ಲ ಫ್ಲ್ಯಾಶ್ ಬ್ಯಾಕ್ನೂ ಹೇಳ್ತಾರೆ. ಅಲ್ಲಿ ಏನೇನಾಗಿರುತ್ತೆ ಮತ್ತು ಆದಿಯವ್ರ ವಾಯ್ಸಲ್ಲಿ ಬಂದಿರುವ ರೆಕಾರ್ಡು ಅದನ್ನೆಲ್ಲ ಕಿಶನ್ ಅವರು ಕಳಿಸಿರೋದು ಎಲ್ಲನೂ ಸಹ ಹೇಳ್ತಾರೆ. ಅದಾದ ನಂತರ ಅವರು ಹೇಳ್ತಾರೆ, ನಾನು ಇದನ್ನೆಲ್ಲ ನಂಬೋಕ್ಕೆ ಆಗ್ತಾಯಿಲ್ಲ, ನೀವಿನ್ನು ಬರಬೇಕು ನನ್ನ ಜೊತೆ ಅಂತ ಹೇಳಿದಾಗ, ಸರ್ ತಾಂಡವ್ರನ್ನೇ ಕೇಳಿ ನಮಗೇನು ಸಂಬಂಧ ಇಲ್ಲ ಅಂತ ಹೇಳಿದಾಗ ತಾಂಡವ್ ಅವ್ರನ್ನ ಪೊಲೀಸವರು ಕೇಳ್ತಾರೆ. ತಾಂಡವ್ ಅವರು ಹೇಳ್ತಾರೆ, ಭಾಗ್ಯಗೂ ಮತ್ತು ಆದಿ ಬ್ರದರ್ಗೂ ಯಾವುದೇ ತರಹದ ಇದಕ್ಕೆ ಸಂಬಂಧ ಇಲ್ಲ, ಅವರು ನನ್ನ ಕಿಡ್ನ್ಯಾಪ್ ಮಾಡೇ ಇಲ್ಲ, ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದೆ ಬೇರೆಯವರು ಅಂತ ಹೇಳಿ ಅವ್ರು ಹೇಳ್ತಾರೆ. ಅವಾಗ ಅವರು ಅದನ್ನೆಲ್ಲ ಸಹ ನಂಬ್ತಾ ಇರ್ತಾರೆ. ಅದಾದ ನಂತರ ಆದರೆ ಈ ವಾಯ್ಸ್ ಮೇಲೆ ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ವಾಯ್ಸ್ನ ಕೇಳಿಸ್ತಾರೆ. ಆವಾಗ ವಾಯ್ಸಲ್ಲಿ ಆದಿ ಅವರು ಅವ್ರನ್ನ ಕಿಡ್ನ್ಯಾಪ್ ಮಾಡೋಕೆ ಹೇಳಿರೋ ವಾಯ್ಸ್ ಬಂದಿರುತ್ತೆ. ಅದನ್ನು ನೋಡ್ಬಿಟ್ಟು ಎಲ್ಲರೂ ಸಹ ಗಾಬರಿ ಆಗಿರ್ತಾರೆ. ಅಷ್ಟರಲ್ಲಿ ಕಿಶನ್ ಅವರು ಹೇಳ್ತಾರೆ, ಅದು ನನ್ನ ಹತ್ರ ಇದೆ ಸಾಕ್ಷಿ, ಅದು ಯಾವ ವಾಯ್ಸು ಅಂತ ಹೇಳಿ ಬಂದುಬಿಟ್ಟು ಅವ್ರಿಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಎಐಯಿಂದ ಜನ್ರೇಟ್ ಮಾಡಿರೋದು, ಅದಕ್ಕೆ ಇದನ್ನು ನಾವು ಕಳಿಸಿದ್ದು, ಇದನ್ನು ಎಐಯಿಂದ ಮಾಡಿರೋದು, ಅಣ್ಣನ ವಾಯ್ಸ್ ಅಲ್ಲ ಅಂತ ಹೇಳಿ ಕಿಶನ್ ಅವರು ಹೇಳ್ತಿರ್ತಾರೆ. ಅದಾದ ನಂತರ ಅವರು ಹೇಳ್ತಾರೆ, ಅಲ್ಲ ಇದನ್ನು ನಾನು ಕಂಡುಹಿಡಿದೇ ಹಿಡಿತೀನಿ, ನೀವು ಎಲ್ಲೂ ಊರು ಬಿಟ್ಟು ಹೋಗಂಗಿಲ್ಲ, ಅಕಸ್ಮಾತ್ ಊರು ಬಿಟ್ಟು ಹೋಗಬೇಕು ಅಂತ ಹೇಳಿದ್ರೆ ನಮ್ಗೆ ಹೇಳ್ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಸರ್ ಅಲ್ಲ ಸರ್, ಈ ನಂಬರ್ನ ಟ್ರೇಸ್ ಮಾಡಿದ್ರೆ ಸಿಗಾಕೊಬಿಡ್ತಾರೆ ಅಲ್ವಾ ಅಂತ ಹೇಳಿದಾಗ, ಸರಿ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಅಲ್ಲಿಂದ ಹೊರಡ್ತಾರೆ. ಅವಾಗ ತಾಂಡವ್ ಅವರು ಭಾಗ್ಯಂಗೆ ಹೇಳ್ತಾರೆ, ತುಂಬ ಥ್ಯಾಂಕ್ಸ್ ಭಾಗ್ಯ ಅಂತ ಹೇಳಿದಾಗ, ನನ್ನ ಪ್ರಾಬ್ಲಮ್ಮೇ ನೀವು, ನನ್ನ ಲೈಫಲ್ಲಿ ನೀವು ಇರೋದ್ರಿಂದ ಬರೀ ಪ್ರಾಬ್ಲಮ್ಮೇ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ತುಂಬಾ ಕೋಪ ಮಾಡ್ಕೊಂಡು ಹೋಗ್ತಾರೆ. ಇನ್ನೀ ಕಡೆ ತಾಂಡವ್ ಅವ್ರು ನಿಂತಿರಬೇಕಾದ್ರೆ ಶ್ರೇಷ್ಠ ಅವರು ಬಂದ್ಬಿಟ್ಟು ಅವ್ರ ಕೈ ಹಿಡ್ಕೊಂಡು, ಇಷ್ಟು ಅವಮಾನ ಸಾಕಾ ಅಥವಾ ಇನ್ನೂ ಆಗಬೇಕಾ, ಬಂದ್ಬಿಡು ನನ್ನ ಜೊತೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಕೈಯನ್ನು ಬಿಡಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಶ್ರೇಷ್ಠ ಅವರು ಒಬ್ಬರೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲ ಈ ಫೋನ್ನ ಟ್ರೇಸ್ ಮಾಡಬೇಕಂತೆ, ಅವಾಗ ನಾನು ಸಿಗಾಕೋಬೇಕಂತೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಆ ಫೋನ್ ಇದ್ದರೆ ತಾನೇ ಸಮಸ್ಯೆ ಅಂತ ಹೇಳ್ಬಿಟ್ಟು ಫೋನನ್ನು ಎಸ್ಬಿಡ್ತಾರೆ. ಅದಾದ ನಂತರ ಅವ್ರು ನೆನೆಸ್ಕೋತಾರೆ. ಏನಂತ ಹೇಳಿದ್ರೆ, ಅಲ್ಲಿ ಅವ್ರ ಜೊತೆ ಅವ್ರನ್ನ ಹೇಳಿರ್ತಾನೆ, ನನಗೆ ಯಾವುದೇ ಫೋನ್ ಬಂದಿರೋದಿಲ್ಲ, ಅವರು ಕೊಲೆ ಮಾಡೋಕ್ಕೆ ಹೇಳಿದ್ದಾರೆ, ಕೊಲೆ ಮಾಡಿಬಿಟ್ಟು ಅದಾದಮೇಲೆ ನನಗೆ ಫೋನ್ ಮಾಡು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಆ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾರೆ. ಆ ಫೋನ್ ಸ್ವಿಚ್ ಆಫ್ ಬರುತ್ತೆ. ಬಟ್ ಆ ಫೋನ್ ಸ್ವಿಚ್ ಆಫ್ ಬಂದಿರೋ ಫೋನೇ ಶ್ರೇಷ್ಠ ಅವ್ರ ಹತ್ರ ಇರುತ್ತೆ. ಆ ಫೋನ್ನ ಎಸ್ಬಿಡ್ತಾರೆ ಸೈಡಿಗೆ ಎಲ್ಲೋ. ಅದಾದ ನಂತರ ಇಲ್ಲಿ ಎಲ್ಲರೂ ಸಹ ಮನೇಲಿ ಬಂದು ಕೂತಿರ್ತಾರೆ. ಅವಾಗ ಹೇಳ್ತಾರೆ, ನಾನು ಹೇಳಿಲ್ವಾ ನನ್ನ ಫ್ರೆಂಡ್ ಯಾವುದೇ ಕಾರಣಕ್ಕೂ ಆ ಥರ ಕೆಲಸ ಮಾಡೋನಲ್ಲ, ಕಿಡ್ನ್ಯಾಪ್ ಮಾಡೋನಲ್ಲ, ಆದರೆ ಕೇಳಲಿಲ್ಲ ಅಲ್ವಾ ನೀವು ಅಂತ ಹೇಳ್ಬಿಟ್ಟು ಕುಸುಮ ಅವರು ತುಂಬಾ ಚಾರ್ಜ್ ಮಾಡ್ತಾ ಇರ್ತಾರೆ. ಅವಾಗ ಅವರೆಲ್ಲ ಸುಮ್ಮನೆ ಹಾಗೆ ಕೂತಿರ್ತಾರೆ. ಅದಾದ ನಂತರ ಅವರು ಹೇಳ್ತಾರೆ, ನೀನೇನು ಸುಮ್ಮನೆ ಗೋಡೆ ಮುಂದೆಲ್ಲ ಕೂತಿದ್ದೆ, ಏನಾದರೂ ಮಾತಾಡು, ಇದನ್ನೆಲ್ಲ ಮಾಡಿಲ್ಲ ಅಂತ ನನ್ನ ಫ್ರೆಂಡ್ ಮಾಡಿಲ್ಲ ಅಂತ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಭಾಗ್ಯವ್ರು ಅವ್ರನ್ನ ನೋಡ್ಬಿಟ್ಟು, ಅತ್ತೆ ಅವರು ಯಾಕೋ ಸುಸ್ತಾದಂಗಿದ್ದಾರೆ, ತನ್ವಿ ನೀನು ಅವ್ರನ್ನ ಕರ್ಕೊಂಡು ರೂಮ್ಗೆ ಹೋಗು ಅಂತ ಹೇಳಿದಾಗ ಅವರು ಅಲ್ಲಿಂದ ರೂಮ್ಗೆ ಹೋಗ್ತಾರೆ ತನ್ವಿ ಜೊತೆ. ಅದಾದ ನಂತರ ಇಲ್ಲಿ ಆದಿ ಅವ್ರನ್ನ ಮಾತುಕತೆ ಆಡ್ಬಿಟ್ಟು ಅವ್ರು ಹೋಗ್ತೀನಿ ಅಂತ ಹೇಳಿದಾದ್ಮೇಲೆ ಅವ್ರು ಹೇಳ್ತಾರೆ, ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಅದಾದ ನಂತರ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಸುನಂದ್ ಅವರು ಆದಿ ಹತ್ರ ಬಂದ್ಬಿಟ್ಟು, ಆದಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು, ನೋಡ್ದ ಭಾಗ್ಯನ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ತಾಂಡವ್ ಮೇಲೆ, ಅವ್ನು ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡೋಕೆ ಹೇಳಿಸಿದ್ಲು, ಮತ್ತು ಅವಳು ಕಿಡ್ನ್ಯಾಪ್ ಆದಾಗಿಂದ ಹುಡುಕಾಡ್ಕೊಂಡು ಅವನ್ನ ಕಾಪಾಡ್ಕೊಂಡು ಬಂದಿದ್ದಾಳೆ. ಇಷ್ಟಾದರೂ ನೀನು ಅರ್ಥ ಮಾಡ್ಕೊ, ಭಾಗ್ಯನ ಮನಸ್ಸಲ್ಲಿ ಆದಿ ತಾಂಡವು ಇರೋದು, ಆದಿ ಅಲ್ಲ ಅಂತ ಹೇಳಂತಂದಾಗ ಭಾಗ್ಯವರು ಹಿಂದೆನೇ ಬಂದ್ಬಿಟ್ಟು, ಒಂದು ನಿಮಿಷ ಅಮ್ಮ ನಿಲ್ಲಿಸಿ, ನನ್ನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ತಾಂಡವಿಲ್ಲ, ನಾನು ಹೇಳೋದು ಯಾಕೆ ನಿಮ್ಗೆ ಅರ್ಥ ಆಗ್ತಾಯಿಲ್ಲ, ನಾನು ಮಾಡೋದನ್ನೆಲ್ಲ ನೀವು ಯಾಕೆ ತಪ್ಪು ತಿಳ್ಕೊತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ನಾನು ಅವ್ರನ್ನ ಹುಡುಕಿದ್ದೆ ಆದಿಗೋಸ್ಕರ, ಆದಿಯವರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ನೀವೆಲ್ಲ ಕಡೆ ಹೇಳ್ತಾ ಇದ್ರಲ್ಲ, ಆ ಕಳಂಕನ ತೆಗಿಬೇಕು ಅಂತಲೇ ನಾನು ಹುಡುಕಿದ್ದು. ನನ್ನ ನಿರ್ಧಾರದಲ್ಲಿ ತಾಂಡವ್ ಮೇಲಿರೋ ಅಭಿಪ್ರಾಯ ಯಾವತ್ತೂ ಬದಲಾಗೋದಿಲ್ಲ, ಇದನ್ನು ಮಾತ್ರ ನೀವು ನೆನ್ಪಿಟ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಆದಿಯವರಂತೂ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ
ತನ್ವಿ ಹೇಳ್ತಾ ಇರ್ತಾರೆ, "ಅಪ್ಪ ನೋಡಿದ್ರೆ ಅಮ್ಮ ನಿಮ್ಮನ್ನು ಕಿಡ್ನ್ಯಾಪ್ ಆದಾಗಿಂದ ಎಷ್ಟು ಹುಡುಕಾಡ್ಕೊಂಡು ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದಾರೆ ನೋಡಿದ್ರ ಅಲ್ವಾ?" ಅಂತ ಹೇಳಿದಾಗ, "ಹೌದು ಮಗಳೇ" ಅಂತ ಹೇಳಿ ತುಂಬಾ ಖುಷಿ ಪಡ್ತಿರ್ತಾರೆ. ಮತ್ತು ದಿಢೀರ್ ಅಂತ ತಾಂಡವರು ತಮ್ಮ ಪರ್ಸ್ ಎತ್ಕೊಂಡು ಪರ್ಸ್ನ ತೆಗೆದ್ಬಿಟ್ಟು ಭಾಗ್ಯ ಅವ್ರ ಫೋಟೋನ ನೋಡ್ತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ತನ್ವಿ ಕೇಳ್ತಾಳೆ, "ಏನಪ್ಪ ಅಮ್ಮನ ಫೋಟೋ ಎಲ್ಲ ಪರ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದೀರಾ?" ಅಂತ ಹೇಳಿದಾಗ, "ಹೌದು, ನೀ ಈ ವಿಷಯ ಎಲ್ಲ ಹೇಳಿದಾಗ ನನಗಂತೂ ತುಂಬಾ ಖುಷಿ ಆಗ್ತಿದೆ" ಅಂತ ಹೇಳ್ತಾರೆ. ಅದಾದಮೇಲೆ ತನ್ವಿಯವ್ರು ಹೇಳ್ತಾರೆ, "ಆದರೆ ನನಗೆ ಒಂದು ಗಿಲ್ಟ್ ಕಾಡ್ತಾ ಇದೆ ಅಪ್ಪ" ಅಂತ ಹೇಳಿದಾಗ, "ಏನಮ್ಮ ಅದು?" ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ನಾನು ತುಂಬಾ ಗಾಬರಿಯಿಂದ ಆದಿ ಅಂಕಲ್ ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿರೋದು ಅಂತ ಹೇಳ್ಬಿಟ್ಟು ನಾನು ಮತ್ತು ಅಜ್ಜಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀವಿ. ಅದಕ್ಕೆ ನನಗೆ ತುಂಬಾ ಗಿಲ್ಟ್ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಅದ್ರ ಕಾಪಾಡಿರೋದೇ ನಿಮ್ಮನ್ನ ಅಲ್ವಾ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, "ಹೌದು ಪುಟ್ಟ, ಮಾಡಿರೋದು ತಪ್ಪೇ. ನೀವು ಹೋಗಿ ಆದಿ ಅಂಕಲ್ ಹತ್ರ ಕ್ಷಮೆ ಕೇಳು. ಆದಿ ಅಂಕಲ್ ಕ್ಷಮಿಸ್ತಾರೆ ನಿಮ್ಮನ್ನ" ಅಂತ ಹೇಳಿದಾಗ, "ಹೌದಾ?" ಅಂತ ಹೇಳ್ತಿರ್ತಾರೆ. ಅವ್ರು ಏನೂ ಯೋಚನೆ ಮಾಡದೆ ಹಾಗೆ ನಿಂತಿರ್ಬೇಕಾದ್ರೆ, "ಬಾ ಸರಿ ನಾನು ಬರ್ತೀನಿ ನಿನ್ನ ಜೊತೆಲಿ" ಅಂತ ಹೇಳ್ಬಿಟ್ಟು ತನ್ವಿನ ಕರ್ಕೊಂಡು ಆದಿಯವ್ರ ಹತ್ರ ಹೋಗ್ತಿರ್ತಾರೆ. ಆದಿಯವ್ರ ಹತ್ರ ಸಾರಿ ಕೇಳ್ಸೋಣ ಅಂತ. ಅಲ್ಲಿ ಭಾಗ್ಯ ಮತ್ತು ಸುಮಂತ್, ಆದಿಯವ್ರು 3 ಜನ ಸಹ ಮಾತಾಡ್ತಾ ಇರ್ತಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.